ನೀಲಾಂಜನಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾಮಾರ್ಥಾಂಡಸಂಭೂತಂ ತಂ ನಮಾಮಿ ಶನೀಶ್ವರಂ. ತತ್ಪುರುಷಾಯ ವಿದ್ಮಹೇ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಶನೀಶ್ವರ ಸ್ವಾಮಿ ಪ್ರಚೋದಯಾತ್. ಓಂ ಕ್ರಾಂ ಕ್ರೀಂ ಗ್ರೌಂ ಸಹ ಶಂ ಶನೈಶ್ಚರಾಯ ನಮಃ. ಪ್ರಪ್ರಥಮವಾಗಿ ಶ್ರೀ ಶನೀಶ್ವರ ಸ್ವಾಮಿಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲ್ನ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ಅಭಿನಂದನೆಗಳನ್ನು ತಿಳಿಸ್ತೇನೆ. ನಮ್ಮ ಪ್ರತ್ಯಂಗಿರ ಆಸ್ಟ್ರಾಲಜಿ ವಾಸ್ತು ಚಾನಲ್ನ ವೀಕ್ಷಣೆಯನ್ನು ಮಾಡ್ತಕ್ಕಂತಹ ತಮ್ಮೆಲ್ಲರಿಗೂ ಆಯುಸ್ಸು ಆರೋಗ್ಯ ಐಶ್ವರ್ಯವನ್ನು ತಾಯಿ ಪ್ರತ್ಯಂಗಿರಾದೇವಿ ಸಮೇತವಾಗಿ ಶನೀಶ್ವರ ಸ್ವಾಮಿ ಕರುಣಿಸಲಿ ಅಂತ ಕೇಳ್ಕೊಳ್ತೇನೆ. ಪ್ರಿಯ ಬಂಧುಗಳೇ, ತಾವೇನಾದರೂ ಯಾರಿಗಾದರೂ ಸಾಲ ಕೊಟ್ಟಿದ್ದೀರಾ, ಆ ಸಾಲ ವಾಪಸ್ ಬರಲ್ಲ ಅಂತ ಅನ್ನಿಸ್ತಾ ಇದೆಯಾ? ಚೀಟಿ ವ್ಯವಹಾರಗಳನ್ನು ಮಾಡಿದ್ದೀನಿ, ಆದರೆ ಚೀಟಿ ವ್ಯವಹಾರದಲ್ಲಿ ನನಗೆ ಯಶಸ್ಸು ಕಾಣಲ್ಲ ಅಂತ ಅನ್ನಿಸ್ತಾ ಇದೆಯಾ? ಚೀಟಿ ಹಾಕಿದ್ದೀನಿ, ಆದರೆ ಚೀಟಿಯ ಹಣ ವಾಪಸ್ ಬರಲ್ಲ ಅಂತ ಅನ್ನಿಸ್ತಾ ಇದೆಯಾ? ನಮ್ಮ ಅಕ್ಕಪಕ್ಕದ ಮನೆಯವರ ಜೊತೆ, ಬಂಧುಗಳ ಜೊತೆ ದೊಡ್ಡ ಮಟ್ಟದಲ್ಲಿ ಬಾಂಧವ್ಯದಲ್ಲಿ ಕಲಹ ಉಂಟಾಗ್ತದೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗ್ಬೋದು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಮಟ್ಟದ ಇಕ್ಕಟ್ಟಿಗೆ ಸಿಗಾಕೋತೀನಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಕಾಲಿನ ಭಾಗದಲ್ಲಿ, ಹೊಟ್ಟೆಯ ಭಾಗದಲ್ಲಿ, ಬೆನ್ನಿನ ಭಾಗದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಅನಾರೋಗ್ಯ ಸಮಸ್ಯೆಗೆ ನೀವು ತುತ್ತಾಗ್ತೀರ ಅಂತ ಅನ್ನಿಸ್ತಾ ಇದೆಯಾ? ಶೇರ್ ಮಾರ್ಕೆಟಲ್ಲಿ ಹಣ ಹೂಡಿಕೆಯನ್ನು ಮಾಡಿದ್ದೀನಿ, ಆದರೆ ಶೇರ್ ಮಾರ್ಕೆಟಲ್ಲಿ ಹಾಕಿರ್ತಕ್ಕಂಥ ಹಣ ವಾಪಸ್ ಬರಲ್ಲ ಅಂತ ನಿಮಗೇನಾದರೂ ಅನ್ನಿಸ್ತಾ ಇದೆಯಾ? ವಿದ್ಯೆ ಅರ್ಧದಲ್ಲೇ ನಿಂತೋಗುತ್ತೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಉದ್ಯೋಗದಲ್ಲಿ ನಾನು ಸ್ಥಿರವಾಗಿರೋಕ್ಕಾಗಲ್ಲ, ಶೀಘ್ರದಲ್ಲೇ ನಾನು ಉದ್ಯೋಗ ಬಿಟ್ಬಿಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ದೊಡ್ಡ ಮಟ್ಟದಲ್ಲಿ ಶತ್ರುಬಾಧೆಯನ್ನು ನಾನು ಎದುರಿಸ್ಬೋದು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಚರ್ಮಕ್ಕೆ ಸಂಬಂಧಪಟ್ಟಂತೆ, ಪಾದಗಳಿಗೆ ಸಂಬಂಧಪಟ್ಟಂತೆ, ಬೆನ್ನಿಗೆ ಸಂಬಂಧಪಟ್ಟಂತೆ, ಕಾಲಿನ ಮೂಳೆಗಳಿಗೆ ಸಂಬಂಧಪಟ್ಟಂತೆ, ಮೊಣಕಾಲಿಗೆ ಸಂಬಂಧಪಟ್ಟಂಥ ಅನಾರೋಗ್ಯ ಸಮಸ್ಯೆಗಳನ್ನು ನಾನು ಎದುರಿಸಬಹುದು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಯಾವುದಾದ್ರೂ ರೀತಿಯಲ್ಲಿ ಅನಾರೋಗ್ಯ ಸಮಸ್ಯೆಗಳಿಗೆ ತುತ್ತಾಗಿ ಸರ್ಜರಿವರೆಗೂ ನಾನು ರೀಚ್ ಆಗ್ಬೋದು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಸಾಲದ ವಿಚಾರದಲ್ಲಿ ಸಾಲಗಾರರು ಬಂದು ನಿಮ್ಮ ಮನೆಯ ಮುಂಭಾಗದಲ್ಲಿ ನಿಂತು ದೊಡ್ಡ ಮಟ್ಟದ ಅಪಮಾನಗಳನ್ನು ನಿಮಗೆ ಮಾಡ್ಬೋದು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಹೊಟ್ಟೆಯ ಭಾಗದಲ್ಲಿ ಏನಾದರೂ ದೊಡ್ಡ ಮಟ್ಟದ ಅನಾರೋಗ್ಯ ಸಮಸ್ಯೆಗಳು ಉಂಟಾಗ್ಬೋದು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಬ್ಯಾಂಕಲ್ಲಿ ಇಟ್ಟಿರ್ತಕ್ಕಂಥ ಹಣ ಸೇಫಾಗಿರುತ್ತೋ ಇಲ್ಲವೋ ಅಂತ ನಿಮಗೇನಾದರೂ ಅನ್ನಿಸ್ತಾ ಇದೆಯಾ? ಇಷ್ಟೆಲ್ಲ ಲಕ್ಷಣಗಳು ಸಹ ಸಾಡೆ ಸಾತಿಯ ಒಂದು ಭಾಗ ಆದರೆ, ಸಾಡೆ ಸಾತಿಯ ಇನ್ನೊಂದು ಭಾಗವನ್ನು ನಾವು ನೋಡೋದೇ ಆದರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಯಾವುದಾದ್ರೂ ಒಂದು ವಿಚಾರದಲ್ಲಿ ಕೋರ್ಟು ಕಚೇರಿ ಸಮಸ್ಯೆಗೆ ಸಿಕ್ಕಾಕೊಂಡು ಒದ್ದಾಡ್ತಕ್ಕಂಥ ಸನ್ನಿವೇಶಗಳು, ಪೊಲೀಸ್ ಕೇಸು, ಪೊಲೀಸ್ ಸ್ಟೇಷನ್ ಮೆಟ್ಟಲನ್ನು ಹತ್ತಕ್ಕಂಥ ಸನ್ನಿವೇಶಗಳು, ಪೊಲೀಸ್ ಸ್ಟೇಷನ್ ಮೆಟ್ಟಲು, ಕೋರ್ಟಿನ ಮೆಟ್ಟಲನ್ನು ಹತ್ತಿ ಒದ್ದಾಡ್ತಕ್ಕಂಥ ಸನ್ನಿವೇಶಗಳು, ಡೈವರ್ಸ್ವರೆಗೆ ರೀಚ್ ಆಗ್ತಕ್ಕಂಥ ಸನ್ನಿವೇಶಗಳು, ಗಂಡ ಹೆಂಡತಿ ನಡುವೆ ಕಲಹ ತಾರಕ ಮಟ್ಟಕ್ಕೆ ಹೋಗಿ 10 ಜನ ಬಂದು ತಮ್ಮನ್ನು ಒಂದು ಮಾಡೋಕ್ಕಾಗಲಿ ದೂರ ಮಾಡೋಕ್ಕಾಗಲಿ ಮಧ್ಯದಲ್ಲಿ ಪ್ರಯತ್ನ ಮಾಡ್ತಕ್ಕಂಥ ಸನ್ನಿವೇಶಗಳು. ಇಷ್ಟಲ್ಲದೆ ತಮ್ಮ ವೈಯಕ್ತಿಕ ಜೀವನದಲ್ಲಿ ಬಗೆಹರಿಸ್ಲಿಕ್ಕಾಗದಿರ್ತಕ್ಕಂಥ ಸಮಸ್ಯೆಗಳಿಗೆ ಏನಾದರೂ ನೀವು ತುತ್ತಾಗ್ತಾ ಇದ್ದೀರಾ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ನೀವು ಮಕರ, ಕುಂಭ, ಮೀನ ಮತ್ತು ಮೇಷರಾಶಿಯ ಸಮೀಪದಲ್ಲಿದ್ದೀರಿ ಅಂತ. ಇದೇ ತಿಂಗಳ ಮಾರ್ಚ್ 29ನೇ ತಾರೀಕು 2025ರಂದು ಶನೀಶ್ವರರು ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರೋದ್ರಿಂದ ಆ ಮೀನರಾಶಿಯ ಹಿಂಭಾಗದ ಮುಂಭಾಗದ ರಾಶಿಗಳಾಗಿರ್ತಕ್ಕಂತಹ ಅಂದರೆ ಕುಂಭ, ಮೀನ, ಮೇಷ ಈ 3 ರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇದೆ. ಇಂತಹ ಸಾಡೆ ಸಾತಿಯ ಸಮಯದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಲ್ಲಿ ನಾವು ಸಿಗಾಕ್ಕೋಬೋದು. ಎಲ್ಲರೂ ಸಾಡೆ ಸಾತಿಲಿಂಥ ಕಷ್ಟಗಳನ್ನೆಲ್ಲ ಅನುಭವಿಸ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ನಿಮ್ಮ ಜನ್ಮ ಜಾತಕದಲ್ಲಿ ನೀವು ಹುಟ್ಟಿದಂತಕ್ಕಂಥ ಸಂದರ್ಭದಲ್ಲಿ ನಿಮ್ಮದೊಂದು ಜಾತಕ ಕುಂಡಲಿನ ಜ್ಯೋತಿಷಿಗಳು ಬರೆದು ಕೊಟ್ಟಿರ್ತಾರೆ. ಅಂಥ ಜನ್ಮ ಕುಂಡಲಿಯಲ್ಲಿ ಶನೀಶ್ವರರೇನಾದರೂ ನೀಚ ಸ್ಥಾನದಲ್ಲಿದ್ದರೆ, ಶನೀಶ್ವರರೇನಾದರೂ ರಾಹು, ಕೇತು, ಕುಜಗಳೊಂದಿಗೆ ಜತೆಯಲ್ಲಿದ್ದರೆ, ಶನೀಶ್ವರರೇನಾದರೂ ಸೂರ್ಯನೊಂದಿಗೆ ಸೇರಿದರೆ, ಶನೀಶ್ವರರೇನಾದರೂ ಶನಿ ದಶೆನೇ ನಡೀತಾ ಇದ್ದರೆ ನಿಮ್ಮ ಜಾತಕದಲ್ಲಿ, ರಾಹು ದಶೆ ನಡೀತಾ ಇದ್ದರೆ ನಿಮ್ಮ ಜಾತಕದಲ್ಲಿ, ಕೇತು ದಶೆ ನಡೀತಾ ಇದ್ದರೆ, ಹೀಗೆ ನಿಮಗೆ ಸಾಡೆ ಸಾತಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶನಿ, ರಾಹು, ಕೇತು, ಕುಜ ದಶೆಗಳೇನಾದರೂ ನಡೀತಾ ಇದ್ದರೆ, ಇಷ್ಟೇ ಅಲ್ಲದೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಶನೀಶ್ವರರು ಕುಜ, ರಾಹು, ಕೇತುಗಳೊಂದಿಗೆ ಸ್ಥಿತರಾಗಿದ್ದರೆ ನೀವು ಸಾಡೆ ಸಾತಿಯಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅಂತ ತಿಳಿಸ್ಕೊಡುತ್ತೆ. ಕೆಲವೊಂದು ಜಾತಕಗಳೇ ಶನೀಶ್ವರರು ಉಚ್ಚ ಸ್ಥಾನದಲ್ಲಿರ್ತಾರೆ, ಗುರುದಶೆ ನಡೀತಾ ಇರ್ತದೋ, ಶುಕ್ರದಶೆ ನಡೀತಾ ಇರ್ತದೆ, ಅವರಿಗೆ ಗುರುಬಲ ಇರ್ತದೆ. ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ
ಶನಿ ಪ್ರಭಾವ ದೊಡ್ಡ ಮಟ್ಟದಲ್ಲಿರಲ್ಲ. ಉದಾಹರಣೆಗೆ 100 ಮಟ್ಟದ ಸಮಸ್ಯೆ ಆಗ್ತಾಯಿದೆ ಅಂದರೆ ಅದು ಕೇವಲ 10%ಗೆ ಕಡಿಮೆ ಆಗ್ತದೆ. ಎಲ್ಲರೂ ಸಾಡೆ ಸಾತಿಯನ್ನು ಸಮಸ್ಯೆಗಳನ್ನು ಅನುಭವಿಸಲೇಬೇಕಾ? ಹೇಗೆ ಇದನ್ನು ಪರಿಹಾರ ಮಾಡ್ಕೋಬೋದು? ಏನು ಎಚ್ಚರಿಕೆಯನ್ನು ವಹಿಸ್ಕೋಬೇಕು? ಕುಂಭ, ಮೀನ, ಮೇಷರಾಶಿಯವರು ಏನೇನು ಎಚ್ಚರಿಕೆಗಳನ್ನು ತಗೋಬೇಕು ಅಂತಂದರೆ, ಏನು ಮಾಡಬಾರ್ದು ಅಂತಂದರೆ, ಯಾವುದೇ ಕಾರಣಕ್ಕೂ ಸಹ ತಾವು ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯೆಯನ್ನು ಅರ್ಧದಲ್ಲಿ ನಿಲ್ಲಿಸ್ತಕ್ಕಂಥ ಪ್ರಯತ್ನಗಳು ಮಾಡಬಾರ್ದು. ಯಾವುದೇ ಸಬ್ಜೆಕ್ಟ್ಗಳನ್ನು ಒಂದು ನೆಗ್ಲೆಕ್ಟ್ನೆಸ್ ಮಾಡದೆ ಓದದೇ ಇರ್ತಕ್ಕಂಥದ್ದು, ನಾನು ಪಾಸ್ ಮಾಡ್ಕೊಳ್ತೀನಿ, ನನಗೆ ಎಲ್ಲವೂ ಗೊತ್ತು, ನಾನೆಲ್ಲ ಕಲ್ತ್ಕೊಳ್ತೀನಿ ಅಂಥ ಒಂದು ಆಲೋಚನೆಗಳಲ್ಲಿ ನೀವು ಸಿಲುಕಬಾರ್ದು. ವಿದ್ಯೆಯಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ತಾವು ಉದ್ಯೋಗವನ್ನು ಪ್ರಯತ್ನವನ್ನು ಮಾಡ್ತಾಯಿದ್ರೆ ಅಂದರೆ ತಮ್ಮ ಶಕ್ತಿಗೆ ಮೀರಿ ದೊಡ್ಡ ಮಟ್ಟದಲ್ಲಿ ವ್ಯಾಪಾರಗಳಲ್ಲಿ ತೊಡಕೊಳ್ಳೋದಾಗಲಿ, ತಮ್ಮ ಶಕ್ತಿಗೆ ಮೀರಿ ದೊಡ್ಡ ಮಟ್ಟದಲ್ಲಿ ಉದ್ಯೋಗದಲ್ಲಿ ಇಂಟರ್ವ್ಯೂನಲ್ಲಿ ತಮ್ಮ ಸ್ಯಾಲ್ರಿಯನ್ನು ಎಕ್ಸ್ಪೆಕ್ಟೇಷನ್ ಇಡೋದಾಗಲಿ, ವಿತೌಟ್ ಎಕ್ಸ್ಪೀರಿಯನ್ಸ್ ನನಗೆ ದೊಡ್ಡ ಮಟ್ಟದ ಉದ್ಯೋಗ ಬೇಕು ಅನ್ನೋ ಒಂದು ಆಸೆಗಳನ್ನು ಇಟ್ಕೊಳ್ಳೋದಾಗಲಿ, ಇಂಥ ಕೆಲಸಗಳನ್ನು ಮಾಡಬಾರ್ದು. ಸರಳವಾಗಿರಬೇಕು. ವಿದ್ಯಾರ್ಥಿಗಳು ವಿದ್ಯೆಯನ್ನು ಅರ್ಧದಲ್ಲೇ ನಿಲ್ಲಿಸಬಾರ್ದು. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೋಬೇಕು. ಉದ್ಯೋಗದ ಕ್ಷೇತ್ರದಲ್ಲಿ ತಮ್ಮ ಕಾಯ, ವಾಚ, ಮನಸ್ಸ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯುತವಾಗಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಸಹ ದೊಡ್ಡ ಮಟ್ಟದ ಸಾಲದ ಸಮಸ್ಯೆಗೆ ಸಿಕ್ಕಾಕ್ಕೋಬಾರ್ದು. ಯಾವುದೇ ಕಾರಣಕ್ಕೂ ಸಹ ದೊಡ್ಡ ಮಟ್ಟದ ಚೀಟಿ ವ್ಯವಹಾರಗಳನ್ನು ಮಾಡಬಾರ್ದು. ಚೀಟಿ ಹಾಕ್ಲೂಬಾರ್ದು, ಚೀಟಿಯನ್ನು ನಡೆಸಲೂಬಾರ್ದು. ನಿಮಗೆ ಸಾಡೆ ಸಾತಿ ನಡೀತಾ ಇದೆ ಅಂದರೆ ಇದೆಲ್ಲವೂ ಸಹ ನಿಮ್ಮ ಜನ್ಮಜಾತಕದ ಮೇಲೆ ಸಹ ಹೇಗೇನು ಆಧಾರವಾಗಿರ್ತದೆ. ಜೊತೆಗೆ ಸಡನ್ನಾಗಿ ಉಂಟಾಗ್ತಕ್ಕಂಥ ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕು ಅಂದರೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದಾಗಲಿ, ಫೈನಾನ್ಷಿಯಲಿ ಸೆಕ್ಯೂರಿಟಿಯನ್ನು ಮಾಡ್ಕೊಳ್ಳೋದಾಗಲಿ. ಉದಾಹರಣೆಗೆ ನಿಮಗೆ ಸಡನ್ನಾಗಿ ಒಂದು ಉದ್ಯೋಗ ಹೋಗ್ತಾ ಇದೆ ಅಂತಂದರೆ ಒಂದು 6 ತಿಂಗಳು ನೀವು ಒಂದು ಸೇವಿಂಗ್ಸ್ ಇಟ್ಕೊಂಡಿದ್ರೆ 6 ತಿಂಗಳು ನೀವು ಸೇಫರ್ ಝೋನಲ್ಲಿ ಇರ್ತೀರ. ಜೊತೆಗೆ ವಿವಾಹಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ರೆ ತುಂಬ ಎಚ್ಚರಿಕೆಯಿಂದ ವಧುವಿನ ಜಾತಕವನ್ನು, ವಿದ್ಯೆಯನ್ನು ಕಲಿತಿರ್ತಕ್ಕಂತಹ ಒಂದೊಳ್ಳೆ ಜ್ಯೋತಿಷಿಗಳ ಹತ್ರ ತೋರಿಸಿ ಅವರ ಜಾತಕದಲ್ಲಿ ಯಾವುದೇ ರೀತಿಯ ಡೈವರ್ಸ್ ಸನ್ನಿವೇಶಗಳಾಗಲಿ, ಹೆಲ್ತ್ ಇಶ್ಯೂಸ್ ಆಗಲಿ, ಸಂತಾನ ಸಮಸ್ಯೆಗಳಾಗಲಿ ಇಲ್ಲದೇ ಇರ್ತಕ್ಕಂಥ ವಧುವಿನ ಜಾತಕವನ್ನು ತಾವು ಸೆಲೆಕ್ಟ್ ಮಾಡ್ಕೋಬೇಕು. ಕೆಲವೊಂದು ಸಂದರ್ಭಗಳಲ್ಲಿ ಸಾಡೆ ಸಾತಿ ನಡೀತಾ ಇದೆ ಅಂದರೆ ಸಂತಾನಕ್ಕೆ ಸಂಬಂಧಪಟ್ಟಂಥ ವಿಳಂಬವೂ ಸಹ ಉಂಟಾಗ್ತದೆ. ಸಂತಾನಕ್ಕೆ ಸಂಬಂಧಪಟ್ಟಂಥ ಅನಾರೋಗ್ಯ ಸಮಸ್ಯೆಗಳು ಸಹ ಉಂಟಾಗ್ತದೆ. ವಿವಾಹ ಆಗಿದೆ ಅಂತಂದರೆ ನಿಮ್ಮ ಹೆಂಡತಿಗೆ ನೀವು ಸರಿಯಾದ ಪ್ರಮಾಣದಲ್ಲಿ ಗೌರವ, ಮರ್ಯಾದೆ, ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಸಮಯವನ್ನು ನೀವು ಕೊಡಬೇಕು. ಹೀಗೆ ಹೆಂಡತಿಗೆ ಕೊಡಬೇಕಾಗಿರೋ ಸಮಯವನ್ನು ಕೊಡದೇ ಇದ್ದರೆ, ತಾಯಿಗೆ ಕೊಡಬೇಕಾಗಿರ್ತಕ್ಕಂಥ ಸಮಯವನ್ನು ಕೊಡದೇ ಇದ್ದರೆ, ತಂದೆಗೆ ಕೊಡಬೇಕಾಗಿರ್ತಕ್ಕಂಥ ಸಮಯವನ್ನು ಕೊಡದೇ ಇದ್ದರೆ, ತಾಯಿಗೆ, ತಂದೆಗೆ, ಹೆಂಡತಿಗೆ ಕೊಡಬೇಕಾಗಿರ್ತಕ್ಕಂಥ ಗೌರವ ಮರ್ಯಾದೆಗಳನ್ನೇನಾದರೂ ನೀವು ನೀಡದೇ ಹೋದರೆ ನೀವು ದೊಡ್ಡ ಮಟ್ಟದ ಕೌಟುಂಬಿಕ ಕಲಹಗಳಿಗೆ ಒಳಗಾಗ್ತೀರಾ. ಅನುಭವವೇ ಇಲ್ಲದೇನಾದರೂ ಶೇರ್ ಮಾರ್ಕೆಟಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹಣ ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳಿರ್ತದೆ. ಯಾಕಂದರೆ ನಿಮಗೆ ಸಾಡೆ ಸಾತಿ ನಡೀತಾ ಇದೆ ಅಂದರೆ ನೀವು ದುಡುಕು ಸ್ವಭಾವದಲ್ಲಾಗಿರ್ತೀರ. ಅಂದರೆ ಹಣವನ್ನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾರ ಜೊತೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಪಾರ್ಟ್ನರ್ಶಿಪ್ಪಲ್ಲಿ ಹೋಗಬೇಕೋ ಬೇಡವೋ, ಪಾರ್ಟ್ನರ್ಶಿಪ್ ನನಗೆ ಸೇಫೋ ಅಲ್ವಾ ಅಂತ ಅಂದುಕೊಳ್ಳದೆ ಒಂದು ದುಡುಕ್ತನದಿಂದ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಇಕ್ಕಟ್ಟಲ್ಲಿ ಸಿಗಾಕ್ಕೊಂತೀರ. ಹಾಗಾಗಿ ಏನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಹೋಟೆಲ್ ಬಿಸ್ನೆಸ್ ಮಾಡ್ತೀನಿ ಅಂತಿದ್ರೆ, ಪಾರ್ಟ್ನರ್ಶಿಪ್ಪಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂತಿದ್ರೆ ತಮಗೆ ಸಾಡೆ ಸಾತಿ ನಡೀತಾ ಇದೆ ಅಂದರೆ ತುಂಬ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಸಹ ಸಾಡೆ ಸಾತಿ ನಡೀತಕ್ಕಂಥ ಸಂದರ್ಭದಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡೋದು ನಿಮಗೆ ಸೇಫ್ ಅಲ್ಲ. ಹಣ ಇನ್ವೆಸ್ಟ್ಮೆಂಟ್ ಮಾಡಿದ್ದರೆ ಮುಂದಿನ ದಿನಗಳಲ್ಲಿ ನೀವು ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ನಿಮ್ಮ ಪಾರ್ಟ್ನರಿಂದನೇ ನೀವು ಮೋಸಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶಗಳು ಕ್ರಿಯೇಟ್ ಆಗ್ತದೆ. ಜೊತೆಗೆ ಸೋಂಬೇರಿತನವನ್ನು ನೀವು ನಿವಾರಣೆಯನ್ನು ಮಾಡ್ಕೋಬೇಕು. ಬೆಳಗ್ಗೆ ಸೂರ್ಯ ಉದಯ ಆಗ್ತಾ ಇದ್ದಾನೆ ಅಂದರೆ ಒಂದು 6:20 ತಾವು ಎದ್ದುಬಿಟ್ಟಿರಬೇಕು. ಸಾಡೆ ಸಾತಿ ನಡೀತಾ ಇದೆ ಅಂದರೆ ಶನೇಶ್ವರ ನಿಮ್ಮಿಂದ ಏನನ್ನು ಬಯಸ್ತಾರೆ ಅಂತಂದರೆ ಸೂರ್ಯ ಉದಯ. ಶನೇಶ್ವರನ ತಂದೆ ಯಾರಪ್ಪ ಅಂದರೆ ಸೂರ್ಯ. ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯ ಉದಯಿಸಿ ಬರ್ತಾ ಇದ್ದಾನೆ ಅಂದರೆ ಅದರ ಒಳಗಡೆ ತಾವು ಎದ್ದು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮುಕ್ತಾಯವನ್ನು ಮಾಡಿಕೊಂಡು ಸೂರ್ಯನ ಬರುವಿಕೆಗೆ ಕಾಯ್ದು ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಜೊತೆಗೆ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡೋದ್ರಿಂದನೂ ಸಹ ಶನೇಶ್ವರನಿಂದ ತಪ್ಪಿಸ್ಕೊಳ್ತಕ್ಕಂಥ, ಶನಿ ದೃಷ್ಟಿಯಿಂದ ತಪ್ಪಿಸ್ಕೊಳ್ತಕ್ಕಂಥ ಒಂದು ಮಾರ್ಗಗಳನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು. ಹಾಗಂದರೆ ಸೋಂಬೇರಿತನ ಬಿಡಬೇಕು ಅಂತ ಇದು ಹೇಳ್ಕೊಡ್ತದೆ. ಜೊತೆಗೆ ರಾತ್ರಿ ಮಲಗ್ತಕ್ಕಂಥ ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಪ್ರತಿಯೊಂದು ದಿನವೂ ಸಹ ಸರಿಯಾದ ಕಾಲಮಾನದಲ್ಲಿ ಅಂದರೆ ಒಂದು 9 ಗಂಟೆನೋ 10 ಗಂಟೆನೋ 10:30 ಅಷ್ಟರೊಳಗೆ ಮಲಗಿಬಿಡಬೇಕು. ತೀರಾ 12 ಗಂಟೆ 1 ಗಂಟೆವರೆಗೂ ಎದ್ದಿದ್ದು ತೀರಾ ಬೆಳಗಿನ ಜಾವದಲ್ಲಿ 9-10 ಗಂಟೆಗೆ ಹೇಳಿದ್ರೆ ದೊಡ್ಡ ಮಟ್ಟದ ಅನಾರೋಗ್ಯದ ಸಮಸ್ಯೆಗಳ ಜೊತೆಗೆ ಒಂದಷ್ಟು ಅಪಮಾನಗಳು ಸಹ ತಾವು ಗುರಿಯಾಗ್ತೀರಾ. ಜೊತೆಗೆ ವೈವಾಹಿಕ ಜೀವನದಲ್ಲಿ ತಮ್ಮ ಗಂಡ ಹೆಂಡತಿ ನಡುವೆ 3ನೇ ವ್ಯಕ್ತಿಯ ಪ್ರವೇಶವನ್ನು ಸಹ
ತಾವು ಅವಾಯ್ಡ್ ಮಾಡಬೇಕಾಗ್ತದೆ. ಗಂಡ ಹೆಂಡತಿ ನಡುವೆ ಮೂರನೇ ವ್ಯಕ್ತಿಯನ್ನು ಬರಮಾಡಿಕೊಳ್ಳೋದ್ರಿಂದನೂ ಸಹ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ, ಮನಸ್ತಾಪಗಳು, ಜಗಳ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್ ಸಮಸ್ಯೆಗಳನ್ನು ತಾವು ಎದುರಿಸಬೇಕಾಗ್ತದೆ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಯಾವುದೇ ರೀತಿಯ ಆಸ್ತಿ ಜಗಳಗಳನ್ನು, ಹಣಕಾಸಿನ ಜಗಳಗಳನ್ನು, ಒಡವೆಯ ಜಗಳಗಳನ್ನು ಉಂಟು ಮಾಡ್ಕೋಬಾರ್ದು. ತಮಗೆ ಸಾಡೆ ಸಾತಿ ನಡೀತಾ ಇದ್ದಾನೆ. ಈ ರೀತಿ ಏನಾದರೂ ಅಣ್ಣ ತಮ್ಮಂದಿರ ಜೊತೆ, ಅಕ್ಕ ತಂಗಿರ ಜೊತೆ, ತಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆ, ತಮ್ಮ ಕೊಲೀಗ್ಸ್ ಜೊತೆ, ತಮ್ಮ ಪಾರ್ಟ್ನರ್ಶಿಪ್ ಇರ್ತಕ್ಕಂಥ ತಮ್ಮ ಜೊತೆ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಪಾರ್ಟ್ನರ್ಸ್ ಜೊತೆ ಏನಾದರೂ ಕಲಹಗಳನ್ನು ಉಂಟು ಮಾಡಿಕೊಂಡ್ರೆ, ಕೌಟುಂಬಿಕ ಕಲಹಗಳಲ್ಲಿ ಏನಾದರೂ ತೊಡಕೊಂಡ್ರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ದೊಡ್ಡ ಮಟ್ಟದ ಕೋರ್ಟು ಕಚೇರಿ ಸಮಸ್ಯೆಗಳು, ಅಪಮಾನಗಳನ್ನು ಎದುರಿಸಬೇಕಾಗ್ತದೆ. ಹಾಗಾಗಿ ಈ ರೀತಿಯ ಸಮಸ್ಯೆಗಳಲ್ಲಿ ತಾವು ಸಿಗಾಕ್ಕೊಳ್ಳೋಕ್ಕೆ ಹೋಗಬಾರ್ದು. ಸಡನ್ನಾಗಿ ವಿದೇಶ ಪ್ರಯಾಣವನ್ನು ಒಂದು ಯೋಜನೆಯನ್ನು ತಡಿಬೇಕು. ಯೋಚನೆ ಮಾಡಿ ವಿದೇಶಕ್ಕೊಂದು ಪ್ರಯಾಣವನ್ನು ಮಾಡ್ತಾ ಇದ್ದೀರಂದರೆ ಅಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲತೆಗಳನ್ನು ಮುಂಜಾಗ್ರತೆಯಾಗಿ ವಹಿಸ್ಕೊಂಡು ವಿದೇಶ ಪ್ರಯಾಣವನ್ನು ಪ್ರಾರಂಭ ಮಾಡಬೇಕು. ವಿದೇಶಗಳಲ್ಲಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಅತ್ಯಂತ ಎಚ್ಚರಿಕೆಯಿಂದ ಯೋಚನೆಯನ್ನು ಮಾಡಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು. ದುಡ್ಡು ಕಾಸಿನ ವಿಚಾರದಲ್ಲಿ ದೊಡ್ಡ ಮಟ್ಟದ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಆರೋಗ್ಯದ ಸಮಸ್ಯೆಗಳನ್ನು ಯಾವುದೇ ಕಾರಣಕ್ಕೂ ಸಹ ಉಂಟು ಮಾಡ್ಕೋಬಾರ್ದು. ತಮ್ಮನ್ನು ತಾವು ಪ್ರೀತಿಸೋದನ್ನು ಕಲಿಬೇಕು. ಎದುರುಗಡೆ ಇರೋರನ್ನು ಪ್ರೀತಿಸೋದನ್ನು ಕಲಿಬೇಕು. ಬಂಧು ಬಾಂಧವರನ್ನು ಪ್ರೀತಿಸೋದನ್ನು ಕಲಿಬೇಕು. ಅಕ್ಕಪಕ್ಕದ ಮನೆಯವರಿಗೆ ಗೌರವವನ್ನು ಕೊಡ್ತಕ್ಕಂಥ ಒಂದು ಸ್ವಭಾವವನ್ನು, ಸರಳ ಗುಣವನ್ನು ಬೆಳೆಸ್ಕೋಬೇಕು. ತುಂಬ ಶೋಕಿ ಸ್ವಭಾವಕ್ಕೆ ಬೀಳಬಾರ್ದು. ತುಂಬ ಕಂಫರ್ಟ್ ಝೋನ್ಗೆ ಬೀಳಬಾರ್ದು. ಶನೀಶ್ವರ ಏನು ಅಂದರೆ ಶನೀಶ್ವರನ ಕರ್ಮಕಾರಕ ಅಂತ ಕರೀತಾರೆ. ಅಂದರೆ ತಾವೇನು ಕರ್ಮಗಳನ್ನು ಮಾಡ್ತಿರೋ ಅದಕ್ಕೆ ಪ್ರತಿಫಲವನ್ನು ಕೊಡ್ತಕ್ಕಂತಹ ಗ್ರಹ ಯಾರಪ್ಪ ಅಂದರೆ, ದೇವರು ಯಾರಪ್ಪ ಅಂದರೆ ಅದು ಶನೀಶ್ವರರು. ತಾವು ಸೋಂಬೇರಿಗಳಾಗಿದ್ದರೆ ಆ ಸೋಂಬೇರಿತನವನ್ನು ನೀಗಲಾಡಿಸಿ ನಿಮಗೆ ಆಕ್ಟಿವ್ನೆಸ್ಸನ್ನು ಉಂಟು ಮಾಡ್ತಾನೆ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಶನೀಶ್ವರರು ಪ್ರಾರಂಭವನ್ನು ಮಾಡ್ಕೊತಾರೆ. ನಿಮಗೆ ಹಣದ ಮೇಲೆ ಗೌರವ ಇಲ್ಲಾಂದರೆ 10 ರೂಪಾಯಿಗೂ ಹಣವನ್ನು ಹುಡುಕೋಬೇಕು. ಆ ರೀತಿ ಹಣದ ಒಂದು ಸ್ಥಾನಮಾನವನ್ನು, ಹಣದ ಪ್ರಾಮುಖ್ಯತೆಯನ್ನು ನಿಮಗೆ ತಿಳಿಸ್ಕೊಡ್ತಾರೆ. ತಮಗೆ ತಾಯಿ ಅಂದರೆ ಗೌರವ ಇಲ್ಲ ಅಂದರೆ, ಹೆಂಡತಿ ಅಂದರೆ ಗೌರವ ಇಲ್ಲಾಂದರೆ ಆ ಹೆಂಡತಿ ಮತ್ತು ತಾಯಿಯ ಬಗ್ಗೆ ನಿಮಗೇ ಗೊತ್ತಿಲ್ಲದಂತೆ ನಿಮಗೆ ಗೌರವ ಉಂಟಾಗಬೇಕು. ಹಾಗೆ ಉಂಟು ಮಾಡ್ತಕ್ಕಂತಹ ಗ್ರಹವೇ ಶನೀಶ್ವರ. ತಮಗೆ ಕೌಟುಂಬಿಕ ವ್ಯವಸ್ಥೆಯ ಬಗ್ಗೆ, ಕುಟುಂಬದ ಬಗ್ಗೆ, ಅಣ್ಣ ತಮ್ಮಂದಿರ ಬಗ್ಗೆ, ಅಕ್ಕ ತಂಗಿರ ಬಗ್ಗೆ ಗೌರವ ಏನಾದರೂ ಇಲ್ಲ ಅಂದರೆ ಸಾಡೆ ಸಾತಿಯಲ್ಲೇ ತಮ್ಮ ಕರ್ಮ ಫಲಗಳ ಆಧಾರದ ಮೇಲೆ ಅವರನ್ನೂ ನೀವು ಪ್ರೀತಿಸಬೇಕು. ಅವರೂ ಸಹ ತಮಗೆ ಅವಶ್ಯಕತೆ ಇದೆ ಅಂತ ತಿಳಿಸ್ಕೊಡ್ತಕ್ಕಂಥವನು ಯಾರು ಅಂದರೆ ಅದು ಶನೀಶ್ವರ. ಜೊತೆಗೆ ಉದ್ಯೋಗದ ಬಗ್ಗೆ ತಮಗೆ ಗೌರವ ಇಲ್ಲ, ಉದ್ಯೋಗದಲ್ಲಿ ಕಾಳಜಿ ಇಲ್ಲ, ಉದ್ಯೋಗದಲ್ಲಿ ಆಸಕ್ತಿ ಇಲ್ಲ, ಏನೋ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಏನಾದರೂ ನೀವು ಸಿಚುವೇಷನ್ಲಿದ್ದರೆ ಸಾಡೆ ಸಾತಿ ಸ್ಟಾರ್ಟ್ ಆಯಿತು ಅಂದರೆ ಉದ್ಯೋಗಕ್ಕೋಸ್ಕರ ನೀವು ಅಲಿಬೇಕು. ಉದ್ಯೋಗದಲ್ಲಿ ಕಷ್ಟಗಳನ್ನು ಉಂಟು ಮಾಡಿ, ಅವಮಾನ ಅಪವಾದಗಳನ್ನು ಮಾಡಿ, ನನಗೆ ಉದ್ಯೋಗ ಇದ್ದರೆ ಸಾಕಪ್ಪ, ನಾನು ಏನು ಉದ್ಯೋಗ ಬೇಕಾದರೂ ಮಾಡ್ತೀನಿ ಅಂತಹ ಸನ್ನಿವೇಶಗಳನ್ನು ಉಂಟು ಮಾಡ್ತಕ್ಕಂಥದ್ದು ಏನಂದರೆ ಶನೀಶ್ವರ. ಹಾಗಾಗಿ ಉದ್ಯೋಗವನ್ನು ಗೌರವಿಸಬೇಕು. ಕಾಯಕವೇ ಕೈಲಾಸ ಅಂತ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಪದೇ ಶ್ರದ್ಧೆ ಭಕ್ತಿಯಿಂದ ತಾವು ಮಾಡಬೇಕು. ಇದಾದ ನಂತರದಲ್ಲಿ ತಮಗೆ ವಯಸ್ಸಾಗಿದೆ ಅಂತಂದರೆ ತಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಯಾವುದೇ ರೀತಿಯಲ್ಲಿ ಕಲಹಗಳಿಗೆ ತೊಡಗಬಾರ್ದು. ತಮ್ಮ ಬಂಧು ಬಾಂಧವರು, ಮಕ್ಕಳ ಜೊತೆ ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ ಆಸ್ತಿ ಜಗಳಗಳನ್ನು, ಹಣಕಾಸಿನ ಜಗಳಗಳನ್ನು ಸಹ ಮನೆಯಲ್ಲಿ ಮಾಡ್ಕೋಬಾರ್ದು. ಶಾಂತ ಸ್ವಭಾವ ಇರಬೇಕು. ನಮಗೆ ಸಾಡೆ ಸಾತಿ ನಡೀತಾ ಇದೆ ಅಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಜರಿಗೆ ಮೂವ್ ಆನ್ ಆಗ್ತಕ್ಕಂಥ ಸನ್ನಿವೇಶಗಳಿರ್ತದೆ. ಹಾಗಾಗಿ ಅಂಥ ಸರ್ಜರಿಗೆ ಹೋಗ್ತಕ್ಕಂಥ ಹೆಲ್ತ್ ಇಶ್ಯೂಸ್ನ ಯಾವುದೇ ಕಾರಣಕ್ಕೂ ಮಾಡ್ಕೋಬಾರ್ದು. ಒಂದು ಚಿಕ್ಕ ಉದಾಹರಣೆ ಹೇಳೋದಾದರೆ, ಒಬ್ಬ ವ್ಯಕ್ತಿ ಇರ್ತಾನೆ, ಆತ ಇಂಜಿನಿಯರಿಂಗ್ ಮಾಡ್ತಿರ್ತಾನೆ. ಆತನಿಗೆ ಹೆಂಡತಿಯ ಮೇಲೆ ಗೌರವನೇ ಇರಲ್ಲ, ಹೆಂಡತಿಯ ಮೇಲೆ ಪ್ರೀತಿನೇ ಇಲ್ಲ. ಯಾವಾಗೂ ಸಹ ಹೆಂಡತಿಯನ್ನು ಬಿಟ್ಟು ವಿದೇಶಗಳಲ್ಲಿ ಪ್ರಯಾಣವನ್ನು ಮಾಡ್ತಾ ಹೆಂಡತಿಯನ್ನು ತುಂಬ ತಿರಸ್ಕರಿಸ್ತಾನೆ. ಸಾಡೆ ಸಾತಿ ಪ್ರಾರಂಭ ಆಗ್ತದೆ. ಆತ ಏನೇನೇ ವಿದೇಶಗಳಲ್ಲಿ ಪ್ರಯಾಣವನ್ನು ಮಾಡಿರ್ತಾನೆ ಆ ಎಲ್ಲ ಸ್ಥಳಗಳಲ್ಲಿ ತನಗೆ ಅವಮಾನಗಳು, ಅಪಮಾನಗಳು ಉಂಟಾಗಿ ಇರ್ತಕ್ಕಂಥ ಹಣ, ಉದ್ಯೋಗ, ಗೌರವವನ್ನು ಕಳ್ಕೊಂಡು ವಾಪಸ್ ಬಂದು ತನ್ನ ಹೆಂಡತಿಯೊಂದಿಗೆ ಕಾಲವನ್ನು ಕಳೆದು ಆ ಹೆಂಡತಿಗೆ ಏನೋ ಪ್ರೀತಿ, ವಿಶ್ವಾಸ, ಗೌರವವನ್ನು ಕೊಡಬೇಕಾಗಿರ್ತದೋ ಅದನ್ನು ಕೊಡ್ತಕ್ಕಂಥ ಸನ್ನಿವೇಶಗಳನ್ನು ಶನೀಶ್ವರ ಕ್ರಿಯೇಟ್ ಮಾಡ್ತಾನೆ. ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ ಇರ್ತಾನೆ, ಆತ ತನ್ನ ತಾಯಿಯನ್ನು ಗೌರವಿಸ್ತಾ ಇರಲ್ಲ, ಹೆಂಡತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರ್ತಾನೆ. ಆತನಿಗೆ ವಿದೇಶದಲ್ಲೊಂದು ಉತ್ತಮವಾದಂಥ ಉದ್ಯೋಗ ಸಿಗುತ್ತೆ, ತನ್ನ ಹೆಂಡತಿಯನ್ನು ಕರ್ಕೊಂಡು ವಿದೇಶಕ್ಕೆ ಹೋಗ್ಬಿಡ್ತಾನೆ. ತಾನು ತಾಯಿ ಬಗ್ಗೆ ಕಾಳಜಿನ ವಹಿಸಲ್ಲ. ಇದಾದ ವಿದೇಶಕ್ಕೆ ಹೋಗಿದ ಕೆಲವೇ ದಿನಗಳು ಆತನಿಗೆ ಸಾಡೆ ಸಾತಿ ಪ್ರಾರಂಭವಾಗ್ತದೆ. ಅಲ್ಲಿ ಆತ ಮತ್ತು ಆತನ ಹೆಂಡತಿಯೊಂದಿಗೆ ದೊಡ್ಡ ಮಟ್ಟದ ಜಗಳ, ಮನಸ್ತಾಪ, ಕೋರ್ಟು ಕಚೇರಿ, ಭಿನ್ನಾಭಿಪ್ರಾಯಗಳುಂಟಾಗಿ ಡೈವರ್ಸ್ ಹಂತಕ್ಕೆ ಹೋಗಿ ಆತ ಹೆಂಡತಿಯನ್ನು ಬಿಟ್ಬಿಟ್ಟು ವಾಪಸ್ ತನ್ನ ತಾಯಿ ಹತ್ರ ಬರ್ತಾನೆ. ತನ್ನ ತಾಯಿಯೊಂದಿಗೆ ಕಾಲವನ್ನು ಕಳೆದು ತಾಯಿಯೊಂದಿಗೆ ಪ್ರೀತಿ ವಿಶ್ವಾಸವನ್ನು ಪಡ್ಕೊಂಡು ಆಕೆಯು ಪ್ರೀತಿ ವಿಶ್ವಾಸವನ್ನು ಕೊಟ್ಟು ಆ ತಾಯಿಗೆ ಏನು ಸ್ಥಾನವನ್ನು ಕೊಡಬೇಕಾಗಿತ್ತೋ ಅದನ್ನು ಶನೀಶ್ವರರು ವಾಪಸ್ ಬಂದು ಕೊಡೋ ಹಾಗೆ ಮಾಡ್ತಾರೆ. ಅಣ್ಣ ತಮ್ಮಂದಿರ ನೆಗ್ಲೆಕ್ಟ್ ಮಾಡ್ತಾ ಇದ್ದರೆ ವಾಪಸ್ ಅಣ್ಣ ತಮ್ಮಂದಿರ ಪಾದದ ಹತ್ರ ನೀವು ಹೋಗಬೇಕು, ಹಾಗೆ ಮಾಡ್ತಾನೆ. ಉದ್ಯೋಗದಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ
ಉದ್ಯೋಗದ ಬಗ್ಗೆ ಕಾಳಜಿ ವಹಿಸಬೇಕು. ಹಾಗಾಗಿ ಶನೀಶ್ವರನ ನ್ಯಾಯಾಲಯದ ನ್ಯಾಯಾಧೀಶ ಅಂತ ಕರೀತಾರೆ. ನಿಮ್ಮ ಮೇಲೆ ಒಂದು ಕೇಸ್ ಪುಟಪ್ ಆಗುತ್ತೆ. ಕೇಸ್ ಪುಟಪ್ ಆಗಿದ ತಕ್ಷಣ ನ್ಯಾಯಾಲಯದಲ್ಲಿ ಕರ್ಕೊಂಡೋಗಿ ಪೊಲೀಸರು ನಿಲ್ಲಿಸಿದಾಗ ನಿಮ್ಮ ಎಲ್ಲ ಪೂರ್ವಾಪರಗಳನ್ನ ವಿಚಾರಣೆ ಮಾಡಿ ನಿಮ್ಗೊಂದು ಬೇಲ್ ಕೊಟ್ಟು ಜಡ್ಜ್ ಆಚೆ ಕಳಿಸಿದ್ದಾರೆ. ಆದರೆ ನಿಮ್ಮ ಮೇಲಿರ್ತಕ್ಕಂಥ ಪ್ರಕರಣ ಪ್ರತಿ ತಿಂಗಳಾದಿಯಾಗಲಿ 2 ತಿಂಗಳಾದೇ ಆಗಲಿ ಕೋರ್ಟು ಕಚೇರಿಯಲ್ಲಿ ನಿಂತ್ಕೋಬೇಕಾಗ್ತದೆ. ತಮ್ಮ ವಿಚಾರಣೆ ನಡೀತಾ ಇರ್ತದೆ. ಏನು ಒಂದು ದಿವಸ ತಮಗೆ ಶಿಕ್ಷೆ ಉಂಟಾಗ್ತದೆ. ಅಂಥ ಶಿಕ್ಷೆ ಕೊಡ್ತಕ್ಕಂಥ ಕಾಲನೇ ಸಾಡೆ ಸಾತಿ. ಹಾಗಾಗಿ ಸಾಡೆ ಸಾತಿಯ ಮೊದಲನೇ ಅವಧಿಯಲ್ಲಿ ಏನಾದರೂ ನೀವಿದ್ದರೆ, ಉದಾಹರಣೆಗೆ ಈ ಮಾರ್ಚ್ 29ಕ್ಕೆ ಶನೀಶ್ವರ ಮೀನರಾಶಿನ ಪ್ರವೇಶವನ್ನು ಮಾಡೋದ್ರಿಂದ ಮೇಷರಾಶಿಯವರಿಗೆ ಅದು ಮೊದಲನೇ ಟರ್ಮ್ ಸಾಡೆ ಸಾತಿ ಆಗಿರ್ತದೆ, 2.5 ವರ್ಷ. ಹಾಗಾಗಿ 2.5 ವರ್ಷದಲ್ಲಿ ದೊಡ್ಡ ಮಟ್ಟದ ಸಾಲದ ಸಮಸ್ಯೆಗೆ ಸಿಗಾಕೊಳ್ತಕ್ಕಂಥ ಸನ್ನಿವೇಶದಿಂದ ಎಚ್ಚರಿಕೆಯಿಂದ ಸಾಲಗಳನ್ನು ಮಾಡಬೇಕು. ಸಾಲದ ಸಂಕಷ್ಟಗಳಿಗೆ ಸಿಗಾಕೊಂಡು ಒದ್ದಾಟವನ್ನು ಮಾಡಬಾರ್ದು. ಕೌಟುಂಬಿಕ ಸಮಸ್ಯೆಗಳನ್ನು ಉಂಟು ಮಾಡ್ಕೋಬಾರ್ದು. ಅದೇ 2ನೇ ಹಂತಕ್ಕೆ ಬಂದರೆ, ಉದಾಹರಣೆಗೆ ಮೀನರಾಶಿಗೆ 2ನೇ ಹಂತದಲ್ಲಿ ಸಾಡೆ ಸಾತಿ ಇದೆ ಅಂತ ನಾವು ಅಂದ್ಕೊಂಡ್ರೆ ಅವರು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಕೋರ್ಟು ಕಚೇರಿ ಸಮಸ್ಯೆಗಳನ್ನು ಉಂಟು ಮಾಡ್ಕೋಬಾರ್ದು. ಅದೇ 3ನೇ ಹಂತಕ್ಕೆ ನಾವು ತೊಗೊಂಡೋದ್ರೆ ಕುಂಭರಾಶಿಗೆ 3ನೇ ಹಂತದ ಸಾಡೆ ಸಾತಿ ನಡೀತದೆ. ಅವರಿಗೆ ಕಳೆದ 5 ವರ್ಷಗಳಲ್ಲಿ ಏನೇನು ಅವಮಾನಗಳು, ಅಪಮಾನಗಳು, ನಿಂದನೆಗಳು, ಅನಾರೋಗ್ಯ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಿರ್ತಾರೆ. ಅಲ್ಲಿಂದ ಬಿಡುಗಡೆ ಪ್ರಾರಂಭವಾಗ್ತದೆ. ಹೇಗಪ್ಪ ಅಂತಂದರೆ, ತನಗೇನಿದ್ದರೆ ತಾನು ಚೆನ್ನಾಗಿರ್ತಾನೆ, ಹಣ ಇದ್ದರೆ ಚೆನ್ನಾಗಿರ್ತಾನೆ, ನೆಮ್ಮದಿ ಇದ್ದರೆ ಚೆನ್ನಾಗಿರ್ತಾನೆ, ಆಸ್ತಿ ಇದ್ದರೆ ಚೆನ್ನಾಗಿರ್ತಾನೆ, ಕುಟುಂಬದವರು ಇದ್ದರೆ ಚೆನ್ನಾಗಿರ್ತಾನೆ ಅನ್ನೋದನ್ನ ಆತ 5 ವರ್ಷಗಳಲ್ಲಿ ಅರಿವನ್ನು ಪಡ್ಕೊಂಡಿರ್ತಾನೆ. ಅಂದರೆ ಏನು ಸರಿ ಏನು ತಪ್ಪು ಅಂತ ತಿಳ್ಕೊಂಡಿರ್ತಾನೆ. ಆ ತಪ್ಪುಗಳೆಲ್ಲ ತಿದ್ದುಕೊಂಡು ಮುಂದೆ ಸಾಗೋದ್ರಿಂದ ಲಾಸ್ಟ್ 2.5 ವರ್ಷ ಏನಿರ್ತದೆ, ಲಾಸ್ಟ್ 2.5 ವರ್ಷ ಆತನಿಗೆ ಬಿಡುಗಡೆಯ ಕಾಲಾವಧಿಯಾಗಿರ್ತದೆ. ಹಾಗಾಗಿ ಕುಂಭರಾಶಿಯವರಿಗೆ ಈ ಬರ್ತಕ್ಕಂಥ ಈ ಮಾರ್ಚ್ 29ರಿಂದ ಇನ್ನು 2.5 ವರ್ಷ ಸಾಡೆ ಸಾತಿಯಿಂದ ಬಿಡುಗಡೆಯ ಕಾಲಾವಧಿ ಆಗಿರೋದ್ರಿಂದ ಅವರು ಸ್ವಲ್ಪ ಮಟ್ಟದಲ್ಲಿ ನಿರಾಳತೆಯನ್ನು ಪಡ್ಕೋಬೋದು. ಹಾಗಾಗಿ ಏನೇ ಸನ್ನಿವೇಶಗಳಿರಲಿ, ಈ ಸಾಡೆ ಸಾತಿಯಲ್ಲಿ ಏನಪ್ಪ ಅಂದರೆ ತಮ್ಮ ಕೆಲಸಗಳನ್ನು ತಾವು ಮಾಡ್ಕೊಂಡು ಹೋಗ್ತಾ, ಯಾರಿಗೆ ಏನೇನು ಪ್ರೀತಿ ವಿಶ್ವಾಸ ಗೌರವವನ್ನು ಕೊಡಬೇಕು ಅದನ್ನು ಕೊಡ್ತಾ ಹೋದರೆ ತಮಗೆ ಶನೀಶ್ವರನು ಸಹ ಯಾವುದೇ ರೀತಿಯ ಕಷ್ಟಗಳನ್ನು ಕೊಡಲ್ಲ. ಹಾಗಾಗಿ ಇಂಥ ಸನ್ನಿವೇಶದಲ್ಲಿ ಕೆಲವೊಂದು ಸರಳ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಶನೀಶ್ವರನ ನಮ್ಮ ಕಡೆ ನಾವು ಒಲಿಸ್ಕೋಬೋದು. ಅಂದರೆ ನಮ್ಮ ಕರ್ಮ ಫಲಗಳನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ನಮ್ಮ ತಲೆನೇ ಹೋಗ್ತಾ ಇದೆ ಅಂದರೆ ಅದನ್ನು ಬೆಳ್ಳಿಗೆ ಬರ್ತಕ್ಕಂಥ ಒಂದು ಉಗುರಿಗೆ ಸಮಸ್ಯೆ ಬರ್ತಕ್ಕಂಥ ಒಂದು ಹಂತಕ್ಕೆ ನಾವು ರೀಚ್ ಆಗ್ಬೋದು. ಹೇಗೆ ಶನೀಶ್ವರನ ಒಲಿಸ್ಕೊಳ್ಳೋದು ಅಂತಂದರೆ, ಪ್ರತಿದಿನ ಮುಂಜಾನೆ 6:20 ಒಳಗಡೆ ಎದ್ದು ಸ್ನಾನವನ್ನು ಮಾಡಿಕೊಂಡು 6:20 ನಂತರದಲ್ಲಿ ಇನ್ನೇನು ಸೂರ್ಯೋದಯ ಆಗ್ತಾಯಿದೆ ಅನ್ನೋ ಸಂದರ್ಭದಲ್ಲಿ ಒಂದು ತಾಮ್ರದ ಚೆಂಬಿನಲ್ಲಿ ನೀರನ್ನು ತುಂಬಿಕೊಂಡು ಅದನ್ನು ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ತಮ್ಮ ವೈಯಕ್ತಿಕ ಜೀವನದಲ್ಲಿರ್ಬೋದು, ತಮ್ಮ ಉದ್ಯೋಗದ ಜೀವನದಲ್ಲಿರ್ಬೋದು, ತಮ್ಮ ಕೌಟುಂಬಿಕ ಪರಿಸ್ಥಿತಿಗಳಲ್ಲಿ ಏನೇನು ಬದಲಾವಣೆ ಆಗಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಂಡು ಆ ತಾಮ್ರದ ಚೆಂಬಲ್ಲಿರ್ತಕ್ಕಂಥ ನೀರನ್ನು ತೆಗೆದುಕೊಂಡು ಹೋಗಿ ಅರಳಿ ಮರದ ಸುತ್ತಲೂ ಸಹ 21 ಪ್ರದಕ್ಷಿಣೆಯನ್ನು ಮಾಡಿ ಅರಳಿ ಮರದ ಬುಡಭಾಗಕ್ಕೆ ಆ ನೀರನ್ನು ಹಾಕಿ ಅಲ್ಲೊಂದು ಮ್ಯಾನಿಫೆಸ್ಟ್ ಮಾಡ್ಕೊಂಬರೋದ್ರಿಂದನೂ ಸಹ ತಮಗುಂಟಾಗ್ತಕ್ಕಂಥ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗ್ತದೆ. ಅರಳಿ ಮರದ ತಳಭಾಗದಲ್ಲಿ ಕೂತ್ಕೊಂಡು ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಅಂತ 21 ಬಾರಿ ತಾವು ಹೇಳ್ಕೊಂಡಿದ್ದೆ ಆದರೂ ಸಹ ಸಾಡೆ ಸಾತಿಲಿ ಉಂಟಾಗ್ತಕ್ಕಂಥ ಕಷ್ಟಗಳು, ಅವಮಾನಗಳು ಕಡಿಮೆ ಆಗ್ತದೆ. ಪ್ರತಿ ಶನಿವಾರದಂದು ಶನೈಶ್ವರ ದೇವಾಲಯಕ್ಕೆ ತೆಗೆರಲೆ ಅಲ್ಲಿ ತುಳಸಿಯನ್ನು ಕೊಟ್ಟು ಶನೈಶ್ವರನ ಮುಂಭಾಗದಲ್ಲಿ ಅರ್ಚನೆಯನ್ನು ಮಾಡಿಸಿ ಶನೈಶ್ವರನ ಆಶೀರ್ವಾದವನ್ನು ಪಡ್ಕೊಂಡು ಅಲ್ಲಿ 9 ಪ್ರದಕ್ಷಿಣೆಯನ್ನು ಮಾಡ್ಕೊಂಡು ಬಂದರೂ ಸಹ ತಮಗಿರ್ತಕ್ಕಂಥ ಎಲ್ಲ ಸಂಕಷ್ಟಗಳು ಸಹ ನಿವಾರಣೆ ಆಗ್ತದೆ. ಪ್ರತಿದಿನ ಮುಂಜಾನೆ ಮತ್ತು ರಾತ್ರಿ ಮಲಗ್ತಕ್ಕಂಥ ಸಮಯದಲ್ಲಿ ಸತತವಾಗಿ ಅಟ್ಲೀಸ್ಟ್ 1 ಬಾರಿಯಾದರೂ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳೋದ್ರಿಂದ, ಹನುಮಾನ್ ಚಾಲೀಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಶನೈಶ್ವರನಿಗೆ ತುಂಬ ಇಷ್ಟವಾಗಿರ್ತಕ್ಕಂಥ ದೇವರು ಯಾರಪ್ಪ ಅಂದರೆ, ಒಂದು ನಾರಾಯಣ, ವೆಂಕಟೇಶ್ವರ ಅಂತ ಕರೀತಾರೆ, ಮತ್ತೊಂದು ಆಂಜನೇಯ. ಹಾಗಾಗಿ ಯಾರು ನಾರಾಯಣನ ಆರಾಧನೆಯನ್ನು ಮಾಡ್ತಾರೆ, ಯಾರು ಆಂಜನೇಯನ ಆರಾಧನೆಯನ್ನು ಮಾಡ್ತಾರೆ ಅವರಿಗೆ ಶನೀಶ್ವರ ಯಾವುದೇ ಕಾರಣಕ್ಕೂ ಕಷ್ಟಗಳನ್ನು ಕೊಡಲ್ಲ. ಶನೀಶ್ವರ ಅಂತ ಶಿವನನ್ನೇ ಬಿಟ್ಟಿಲ್ಲ, ಬೃಹಸ್ಪತಿಯನ್ನೇ ಬಿಟ್ಟಿಲ್ಲ, ಜೊತೆಯಲ್ಲಿರ್ತಕ್ಕಂಥ ನವಗ್ರಹಗಳನ್ನೇ ಬಿಟ್ಟಿಲ್ಲ. ಅಂಥ ದೇವಾನುದೇವತೆಗಳನ್ನು ಕಾಡಿರ್ತಕ್ಕಂಥ ಶನೀಶ್ವರನಿಂದ ಬಿಡುಗಡೆ ಸಿಗಬೇಕು ಅಂದರೆ ಆಂಜನೇಯನ ಆರಾಧನೆಯನ್ನು ಮಾಡಬೇಕು, ಜೊತೆಗೆ ಸೂರ್ಯನನ್ನು ಆರಾಧನೆಯನ್ನು ಮಾಡಬೇಕು, ವಿಷ್ಣುವನ್ನು ಆರಾಧನೆಯನ್ನು ಮಾಡಬೇಕು. ಈ ರೀತಿ ಆಂಜನೇಯನಿಂದ ವಿಷ್ಣು ಸ್ವರೂಪಿಯಾಗಿರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡಿದ್ದರೆ ಶನಿವಾರ ಆಂಜನೇಯ ಸ್ವಾಮಿಗೆ ಟೆಂಪಲ್ ವಿಸಿಟನ್ನು ಮಾಡೋದ್ರಿಂದ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ನ ವಿಸಿಟ್ ಮಾಡೋದ್ರಿಂದ, ವೆಂಕಟೇಶ್ವರನ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಅಲ್ಲಿ ಓಂ ನಮೋ ನಾರಾಯಣಾಯ ನಮಃ, ಓಂ ನಮೋ ನಾರಾಯಣಾಯ ನಮಃ, ಓಂ ನಮೋ ನಾರಾಯಣಾಯ ನಮಃ ಅಂತ ಒಂದು ಮಂತ್ರವನ್ನು ಪಠನೆಯನ್ನು ಮಾಡ್ಕೊಳ್ಳೋದ್ರಿಂದ ಸಹ ತಮಗುಂಟಾಗ್ತಕ್ಕಂಥ ಕಷ್ಟಗಳು, ಸಮಸ್ಯೆಗಳು ನಿವಾರಣೆಯಾಗ್ತದೆ.
ವಯಸ್ಸಾದಂಥ ವ್ಯಕ್ತಿಗಳಿಗೆ ಗೌರವವನ್ನು ಕೊಡೋದ್ರ ಮೂಲಕ, ಅಂದರೆ ನಿಮ್ಮ ಮನೆ ಮುಂಭಾಗದಲ್ಲಿ ಯಾರೊಬ್ಬರು ಕಸ ಗುಡಿಸ್ತಾ ಇರ್ತಾರೆ, ಪೌರ ಕಾರ್ಮಿಕರಿರ್ತಾರೆ, ವಯಸ್ಸಾದಂಥ ವೃದ್ಧರಿರ್ತಾರೆ, ಚಿಕ್ಕ ಮಕ್ಕಳಿರ್ತಾರೆ. ಅಂಥ ವಯಸ್ಸಾದಂಥ ವೃದ್ಧರಿಗೆ, ಮಕ್ಕಳಿಗೆ ಅಧಿದೇವತೆ ಯಾರಪ್ಪ ಅಂತಂದರೆ ಅಂಥ ಕಷ್ಟಗಳನ್ನು ಪಡ್ತಕ್ಕಂಥವ್ರನ್ನ ಕಾಪಾಡ್ತಕ್ಕಂಥವ್ರು ಯಾರು ಅಂದರೆ ಶನೀಶ್ವರ. ಹಾಗಾಗಿ ಯಾರ್ಯಾರು ಕೂಲಿ ಕಾರ್ಮಿಕರಿರ್ತಾರೆ, ವಯೋವೃದ್ಧರಿರ್ತಾರೆ, ಮಕ್ಕಳಿರ್ತಾರೆ, ಅನಾಥರಿರ್ತಾರೆ, ರೋಗಿಗಳಿರ್ತಾರೆ, ಇಂಥನ್ನೆಲ್ಲ ಕಾಪಾಡ್ತಕ್ಕಂಥವ್ನು ಯಾರು ಅಂದರೆ ಶನೀಶ್ವರ. ಯಾಕೆ ಅಂದರೆ ಶನೀಶ್ವರನ ಆಯುಷ್ಯಕಾರಕ, ಆರೋಗ್ಯಕಾರಕ ಅಂತ. ಅಂದರೆ ಯಾರು ಕಷ್ಟದಲ್ಲಿರ್ತಾರೆ ಅವರನ್ನು ಹೋಗಿ ಕೈ ಹಿಡಿದು ಮೇಲೆತ್ತಕ್ಕಂಥವನೇ ಶನೀಶ್ವರ. ಹಾಗಾಗಿ ಅಂತಹ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಸಹ ತಾವು ಅವಮಾನಗಳನ್ನು, ಅಪಮಾನಗಳನ್ನು ಮಾಡಬಾರ್ದು, ಅವರಿಗೆ ಕಷ್ಟಗಳನ್ನು ಕೊಡಬಾರ್ದು, ಅವರ ಹಣವನ್ನು, ಆಸ್ತಿಯನ್ನು ಯಾವುದೇ ಕಾರಣಕ್ಕೂ ದೋಚ್ಕೋಬಾರ್ದು, ಬಡವರಿಗೆ ಕಷ್ಟಗಳನ್ನು ಕೊಡಬಾರ್ದು, ವಯೋವೃದ್ಧಿಗೆ ಕಷ್ಟಗಳನ್ನು ಕೊಡಬಾರ್ದು, ಚಿಕ್ಕ ಮಕ್ಕಳಿಗೆ ಕಷ್ಟವನ್ನು ಕೊಡಬಾರ್ದು, ಅವರ ಮನಸ್ಸಿಗೆ ನೋಯಿಸಬಾರ್ದು. ಅವರಿಂದನೇನಾದರೂ ಹಣವನ್ನು ಕಸಿದುಕೊಂಡ್ರೆ, ಅವರಿಂದನಾದರೂ ಬಲವಂತವಾಗಿ ಆಸ್ತಿಯನ್ನು ಕಸಿದುಕೊಂಡ್ರೆ, ಅವರ ಹೆಣ್ಣು ಮಕ್ಕಳಿಗೆ ಏನಾದರೂ ನೋವು ಕೊಟ್ಟರೆ ಶನೀಶ್ವರ ತಮ್ಮನ್ನು ಯಾವುದೇ ಮೂಲೆಯಲ್ಲಿದ್ದರೂ ಬಿಡಲ್ಲ, ಬರ್ತಾನೆ, ಶಿಕ್ಷಿಸ್ತಾನೆ, ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನು ಹತ್ತಿಸ್ತಾನೆ. ಹಾಗಾಗಿ ಈ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ತಮ್ಮ ಮನೆಯ ಸಮೀಪದಲ್ಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ದರೆ, ಅನಾಥ ಮಕ್ಕಳಿದ್ದರೆ ಅವರಿಗೆ ಅನ್ನಾಹಾರಗಳನ್ನು ಕೊಡಿ, ಒಡವೆ ವಸ್ತ್ರಗಳನ್ನು ಕೊಡಿ, ಅವರನ್ನು ಆದುಕೊಳ್ಳಿ, ಅವ್ರಿಗೆ ಪ್ರೀತಿ ವಿಶ್ವಾಸ ತೋರಿಸಿ. ಯಾರಾದರೂ ವಯೋವೃದ್ಧರು ಇರ್ತಾರೆ ಅಂದ್ಕೊಳ್ಳಿ, ನಿಮ್ಮ ಶಕ್ತಿ ಏನಿರುತ್ತೋ ಆ ಶಕ್ತಿಯಲ್ಲಿ ಅವರಿಗೆ ಅನ್ನಾಹಾರಗಳನ್ನು, ವಸ್ತ್ರಗಳನ್ನು, ರಗ್ಗುಗಳನ್ನು ಕೊಡಿ, ಕಪ್ಪು ಬಟ್ಟೆಗಳನ್ನು ದಾನವನ್ನು ಮಾಡಿ. ವಯೋವೃದ್ಧರಿಗೆ ಕಪ್ಪು ಬೆಡ್ಶೀಟ್ ಆಗಲಿ, ಕಪ್ಪು ಜರ್ಕಿನ್ ಆಗಲಿ, ಕಪ್ಪು ಸ್ವೆಟರ್ ಆಗಲಿ ಕೊಡೋದ್ರಿಂದನೂ ಸಹ ಶನೀಶ್ವರನ ಪ್ರೀತಿಗೆ ತಾವು ಒಳಗಾಗ್ಬೋದು. ಪ್ರತಿ ಶನಿವಾರದಂದು ಎಳ್ಳೆಣ್ಣೆಯಲ್ಲಿ ದೀಪವನ್ನು ಹಚ್ಚೋದ್ರಿಂದ, ಸಾಸಿವೆ ಎಣ್ಣೆಯಲ್ಲಿ ದೀಪವನ್ನು ಹಚ್ಚೋದ್ರಿಂದ, ಆಂಜನೇಯನಿಗೆ ಸಿಂಧೂರದಿಂದ ಅಲಂಕಾರವನ್ನು ಮಾಡಿಸೋದ್ರಿಂದ, ಆಂಜನೇಯನ ದೇವಾಲಯದ ಸುತ್ತಲೂ ಸಹ ಹೆಜ್ಜೆ ಪ್ರದಕ್ಷಿಣೆಯನ್ನು ಮಾಡೋದ್ರಿಂದನೂ ಸಹ ಶನೀಶ್ವರನ ಪ್ರೀತಿಗೆ ಒಳಗಾಗ್ಬೋದು. ಸರಳವಾದ ಜೀವನವನ್ನು ಅಳವಡಿಸಿಕೊಂಡಿದ್ದೇ ಆದರೆ, ಹಣಕಾಸಿನ ಬಗ್ಗೆ ಕಾಳಜಿ ಇದ್ದಿದ್ದೇ ಆದರೆ, ತಮ್ಮ ಕುಟುಂಬದ ಬಗ್ಗೆ ಪ್ರೀತಿ ಇದ್ದಿದ್ದೇ ಆದರೆ, ಯಾವುದೇ ಕಾರಣಕ್ಕೂ ಶನೀಶ್ವರ ತಮಗೆ ಯಾವುದೇ ರೀತಿಯ ಕಷ್ಟಗಳನ್ನು ಉಂಟು ಮಾಡಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಈ ಎಲ್ಲ ವಿಚಾರವೂ ಸಹ ನಿಮ್ಮ ಜಾತಕದಲ್ಲಿ ಶನೀಶ್ವರ ಹೇಗಿದ್ದಾನೆ ಅನ್ನೋದ್ರ ಮೇಲೆ ಆಧಾರ ಆಗಿರ್ತದೆ. ಹಾಗಾಗಿ ತಮ್ಮ ಸಮೀಪದಲ್ಲಿ ಯಾರಿರ್ತಾರೋ, ಜ್ಯೋತಿಷ್ಯವನ್ನು ಕಲಿತಿರ್ತಕ್ಕಂತಹ ವ್ಯಕ್ತಿಗಳು, ಜ್ಞಾನಿಗಳು, ಅನುಭವಸ್ಥರು, ಅಂತರ ಬಳಿ ಹೋಗಿ ತಮ್ಮ ಜನ್ಮ ಜಾತಕವನ್ನು ತೋರಿಸಿ, ತಮ್ಮ ಹುಟ್ಟಿದ ದಿನಾಂಕ, ಸ್ಥಳವನ್ನು, ಕಾಲಮಾನಗಳನ್ನು ಕೊಟ್ಟು, ತಮ್ಮ ಜಾತಕದಲ್ಲಿ ಶನೀಶ್ವರ ಹೇಗಿದ್ದಾನೆ, ತಮಗೆ ಶಾಂತಿ ಕಾರ್ಯಗಳ ಅವಶ್ಯಕತೆ ಇದೆಯಾ ಅಂತ ನೀವೇ ತಿಳಿದುಕೊಂಡು ಅದಕ್ಕೆ ಪರಿಹಾರವನ್ನು ಮಾಡ್ಕೊಳ್ಳಿ. ಹೋಮಂ ಶೀಘ್ರ ಫಲಂ ಅಂತ, ಅಂದರೆ ಹೋಮವನ್ನು ಮಾಡಿದರೆ ಅದು ಶೀಘ್ರ ಫಲವನ್ನು ಕೊಡ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಶನೀಶ್ವರನಿಗೆ ತುಂಬ ಇಷ್ಟವಾಗಿರ್ತಕ್ಕಂತಹ ಹೋಮ ಯಾವುದಪ್ಪ ಅಂದರೆ ಶನಿ ಶಾಂತಿ ತಿಲಾ ಹೋಮ ಅಂತ ಕರೀತಾರೆ. ಶನೀಶ್ವರನ ಪ್ರೀತಿಯನ್ನು ಉಳಿಸ್ಬೇಕು ಅಂದರೆ ಎಳ್ಳಿನಿಂದ, ಎಳ್ಳೆಣ್ಣೆಯಿಂದ ಹೋಮವನ್ನು ಮಾಡಿದ್ದೆ ಆದರೆ 1008 ಬಾರಿ ಅಥವಾ 108 ಬಾರಿ ಆದರೂ ಸಹ ಶನೀಶ್ವರನಿಗೆ ತಿಲದಿಂದ, ಅಂದರೆ ಎಳ್ಳಿನಿಂದ, ಎಳ್ಳೆಣ್ಣೆಯಿಂದ ಹೋಮವನ್ನು ಮಾಡಿ ಹವಿಸ್ಸನ್ನು ಅರ್ಪಿಸಿದ್ದೆ ಆದರೆ ಶನೀಶ್ವರ ಸಂತೃಪ್ತಿಯಾಗಿ ತಮಗುಂಟಾಗ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು, ನೋವು ರುಜಿನಗಳನ್ನು ಎಲ್ಲವನ್ನು ಸಹ ಕಡಿಮೆಯನ್ನು ಮಾಡಿ ತಮ್ಮನ್ನು ಯಶಸ್ಸಿನಡೆಗೆ ಕರೆದುಕೊಂಡು ಹೋಗ್ತಾನೆ ಅನ್ನೋದು ನಾವು ತಿಳ್ಕೋಬೋದು. ಈ ಒಂದು ವಿಚಾರ ವೈಜ್ಞಾನಿಕವಾಗಿದ್ದರೆ, ಸ್ಪಷ್ಟವಾಗಿದ್ದರೆ, ತಮ್ಮೆಲ್ಲರಿಗೂ ಇಷ್ಟವನ್ನಾಗಿದ್ದರೆ, ತಮ್ಮ ಬಂಧು ಬಾಂಧವರಲ್ಲಿ, ಸ್ನೇಹಿತರಲ್ಲಿ ಯಾರಾದರೂ ಈ ಪ್ರೆಸೆಂಟಲ್ಲಿ ಕುಂಭರಾಶಿ, ಮೀನರಾಶಿ, ಮೇಷರಾಶಿಯವರಿದ್ದರೆ ಅಂಥವ್ರಿಗೆ ಶೇರ್ ಮಾಡಿ, ನೀವು ಸಹ ಲೈಕ್ ಮಾಡಿ, ನೀವು ಅವೇರ್ನೆಸ್ಸನ್ನು ಉಂಟು ಮಾಡಿಕೊಳ್ಳಿ, ಬೇರೆಯವರಿಗೂ ಸಹ ಧನಾತ್ಮಕವಾಗಿ ಅವೇರ್ನೆಸ್ಸನ್ನು ಉಂಟು ಮಾಡಿ ಅಂತ ಹೇಳ್ತಾ, ಶನೀಶ್ವರರು ತಮ್ಮೆಲ್ಲ ಕಷ್ಟಗಳನ್ನು, ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಿ ತಮ್ಮೆಲ್ಲರಿಗೂ ಆಯುಸ್ಸು, ಆರೋಗ್ಯವನ್ನು ಕರುಣಿಸಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.